ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿವರಣೆಯಲ್ಲಿ ನಾವು ಬಿಎಸ್ಸಿ ನರ್ಸಿಂಗ್ ಪ್ರಾಕ್ಟಿಕಲ್ ಪರೀಕ್ಷೆ ಬಗ್ಗೆ ಮಾತಾಡೋಣ. ಕಷ್ಟ ಅಂತ ಅನ್ಸೋ ವಿಷಯಗಳನ್ನ ಸರಳವಾಗಿ ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಹೌದು, ಬಹಳಷ್ಟು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಆ ಮೊದಲ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ್ರೆ ಸಾಕು, ಇಲ್ಲಿಲ್ಲದ ಟೆನ್ಷನ್ ಶುರುವಾಗುತ್ತೆ. ಇದು ತುಂಬಾನೇ ಸಹಜ. ಆದ್ರೆ ಚಿಂತೆ ಮಾಡ್ಬೇಡಿ, ಈ ವಿವರಣೆ ನಿಮ್ಮ ಆತಂಕವನ್ನ ಆತ್ಮವಿಶ್ವಾಸವನ್ನಾಗಿ ಬದಲಾಯಿಸೋಕೆ ಸಹಾಯ ಮಾಡುತ್ತೆ. ಪರೀಕ್ಷೆಯ ದಿನ ನಿಜವಾಗ್ಲೂ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನ ಕೊಡುತ್ತೆ. ಆದ್ರೆ ಒಂದು ಮುಖ್ಯವಾದ ವಿಷಯ ನೆನಪಲ್ಲಿರ್ಲಿ, ನಾವು ಇಲ್ಲಿ ಹೇಳೋದು ಒಂದು ಸಾಮಾನ್ಯ ಕ್ರಮ. ಆದ್ರೆ ಒಂದೊಂದು ಕಾಲೇಜ್ನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಿರಬಹುದು. ಹಾಗಾಗಿ ಯಾವಾಗ್ಲೂ ನಿಮ್ಮ ಕಾಲೇಜ್ನ ಸೀನಿಯರ್ಗಳು ಮತ್ತು ಟ್ಯೂಟರ್ಗಳ ಹತ್ರ ಕೇಳಿ ಖಚಿತಪಡಿಸಿಕೊಳ್ಳಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ ಪರೀಕ್ಷೆಯನ್ನ ಸಾಮಾನ್ಯವಾಗಿ 2 ಭಾಗಗಳಾಗಿ ಮಾಡ್ತಾರೆ. ಮೊದಲನೇ ಭಾಗ ಶುರುವಾಗೋದೇ ಆಸ್ಪತ್ರೆಯಲ್ಲಿ. ಅಲ್ಲಿ ನಿಮಗೆ ಒಬ್ಬ ಪೇಷಂಟ್ನ ಅಸೈನ್ ಮಾಡ್ತಾರೆ. ಮೊದಲ ಕೆಲಸವೇ ಬರೆಯೋದು. ಇದಕ್ಕಾಗಿ ಯೂನಿವರ್ಸಿಟಿಯಿಂದ ಒಂದು ಆನ್ಸರ್ ಬುಕ್ಲೆಟ್ ಕೊಡ್ತಾರೆ. ಪೇಷಂಟ್ನ ವಿವರಗಳಿಂದ ಹಿಡಿದು ಕೇರ್ ಪ್ಲಾನ್ವರೆಗೆ ಎಲ್ಲವನ್ನೂ ಇದರಲ್ಲೇ ದಾಖಲು ಮಾಡಬೇಕು. ಸಾಮಾನ್ಯವಾಗಿ ಇದಕ್ಕೆ 45ರಿಂದ 60 ನಿಮಿಷಗಳ ಟೈಮ್ ಇರುತ್ತೆ. ಈ ಬರವಣಿಗೆಗೆ ಒಂದು ನಿರ್ದಿಷ್ಟವಾದ ಫಾರ್ಮ್ಯಾಟ್ ಇರುತ್ತೆ. ಇದರಲ್ಲಿ ಪೇಷಂಟ್ನ ಸಂಪೂರ್ಣ ಹಿಸ್ಟ್ರಿ ಮತ್ತು ನೀವು ಕೊಡಬೇಕಾದ ನರ್ಸಿಂಗ್ ಕೇರ್ ಬಗ್ಗೆ ಎಲ್ಲವನ್ನೂ ಸೇರಿಸಬೇಕಾಗತ್ತೆ. ನೋಡಿ, ಈ ಔಷಧಿಗಳ ಚಾರ್ಟ್ ಇದೆಯಲ್ಲ, ಇದು ತುಂಬಾನೇ ಮುಖ್ಯ. ಪ್ರತಿಯೊಂದು ಡ್ರಗ್ಗೂ ಅದರ ಡೋಸ್, ರೂಟ್, ಫ್ರೀಕ್ವೆನ್ಸಿ ಎಲ್ಲವನ್ನೂ ವ್ಯವಸ್ಥಿತವಾಗಿ ಬರೆಯಬೇಕು. ಇದು ಕೇವಲ ಒಂದು ಚಾರ್ಟ್ ಅಷ್ಟೇ ಅಲ್ಲ, ಪೇಷಂಟ್ನ ಸೇಫ್ಟಿ ದೃಷ್ಟಿಯಿಂದ ಬಹಳ ಮುಖ್ಯವಾದ ಡಾಕ್ಯುಮೆಂಟ್. ಹಾಗಾಗಿ ಪ್ರತಿಯೊಂದು ಡೀಟೇಲ್ ಕೂಡ ಇಂಪಾರ್ಟೆಂಟ್. ಈ ನರ್ಸಿಂಗ್ ಕೇರ್ ಪ್ಲಾನ್ ಇದೆಯಲ್ಲ, ಇದು ಒಂದು ನಿರ್ಣಾಯಕ ವಿಭಾಗ. ಇಲ್ಲಿ ಸುಮ್ನೆ ಪೇಷಂಟ್ಗೆ ಇರೋ ಸಮಸ್ಯೆಗಳನ್ನ ಲಿಸ್ಟ್ ಮಾಡಿದ್ರೆ ಸಾಕಾಗಲ್ಲ. ಬದಲಿಗೆ ಆ ಸಮಸ್ಯೆಗಳ ಆಧಾರದ ಮೇಲೆ ಒಂದು 5ರಿಂದ 6 ನರ್ಸಿಂಗ್ ಡಯಾಗ್ನೋಸಿಸ್ಗಳನ್ನ ಬರಿಬೇಕು. ಅಂದ್ರೆ ನಮ್ಮ ಆರೈಕೆಯ ಗುರಿ ಏನು ಅಂತ ಸ್ಪಷ್ಟವಾಗಿ ಬರೆಯೋದು. ಸರಿ, ಬರವಣಿಗೆಯ ಕೆಲಸ ಮುಗಿದ್ಮೇಲೆ ನಿಮ್ಗೆ ಅಸೈನ್ ಆಗಿರುವ ಪೇಷಂಟ್ ಹತ್ರ ನಿಮ್ಮ ಕ್ಲಿನಿಕಲ್ ಸ್ಕಿಲ್ಸ್ ಅಂದ್ರೆ ಕೌಶಲ್ಯವನ್ನ ಮಾಡಿ ತೋರಿಸ್ಬೇಕು. ಆತಂಕ ಪಡುವ ಅಗತ್ಯವಿಲ್ಲ. ಈ ಪ್ರೊಸೀಜರ್ಗಳು ನೀವೀಗಾಗ್ಲೇ ಕ್ಲಾಸ್ನಲ್ಲಿ ಕಲ್ತಿರೋ ವಿಷಯಗಳೇ ಆಗಿರುತ್ತೆ. ಆದ್ರೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಪ್ರೊಸೀಜರ್ ಶುರು ಮಾಡೋಕ್ಕೂ ಮುಂಚೆ ಎಕ್ಸಾಮಿನರ್ಗೆ ನಿಮ್ಮ ಪೇಷಂಟ್ನ ಕೇಸ್ ಬಗ್ಗೆ ಸ್ಪಷ್ಟವಾಗಿ ವಿವರಿಸಬೇಕು. ಇಲ್ಲಿ ಎಕ್ಸಾಮಿನರ್ಸ್ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಮಾತ್ರ ನೋಡಲ್ಲ, ನೀವು ಪೇಷಂಟ್ ಜೊತೆ ಹೇಗೆ ಮಾತಾಡ್ತೀರಾ, ಅವರ ಜೊತೆ ಹೇಗೆ ಒಂದು ನಂಬಿಕೆಯ ಸಂಬಂಧ ಬೆಳೆಸ್ತೀರಾ ಅನ್ನೋದನ್ನು ನೋಡ್ತಾರೆ. ಯಾಕಂದ್ರೆ ಒಳ್ಳೆ ಆರೈಕೆಗೆ ಒಳ್ಳೆ ಮಾತುಕತೆನೇ ಅಡಿಪಾಯ ಅಲ್ವಾ? ಆಸ್ಪತ್ರೆಯಲ್ಲಿ ನಿಮ್ಮ ಕೆಲಸ ಮುಗೀತು, ಆದ್ರೆ ಎಕ್ಸಾಮ್ ಇನ್ನೂ ಮುಗಿದಿಲ್ಲ. ಪರೀಕ್ಷೆಯ 2ನೇ ಭಾಗ ನಿಮ್ಮ ಕಾಲೇಜಿನ ಸ್ಕಿಲ್ ಲ್ಯಾಬ್ನಲ್ಲಿ ನಡೆಯುತ್ತೆ. ಇಲ್ಲಿ ನಿಮ್ಮ ಜ್ಞಾನವನ್ನ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ. ಸ್ಕಿಲ್ ಲ್ಯಾಬ್ನಲ್ಲಿ ಮುಖ್ಯವಾಗಿ 3 ಸ್ಟೇಷನ್ಸ್ಗಳು ಇರ್ತಾವೆ. ಒಂದೊಂದ್ರಲ್ಲೂ ನಿಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಮೊದಲನೆಯದು ವೈವಾ ಅಂದ್ರೆ ಮೌಖಿಕ ಪರೀಕ್ಷೆ. ಇಲ್ಲಿ ನಿಮ್ಮ ಥಿಯೋರಿ ನಾಲೆಜ್ನ ಪರೀಕ್ಷಿಸ್ತಾರೆ. ಎಕ್ಸಾಮಿನರ್ಸ್ ನಿಮ್ಮ ಲಾಗ್ಬುಕ್, ಫೈಲ್ಸ್ ಎಲ್ಲವನ್ನೂ ಚೆಕ್ ಮಾಡಿ ನೀವು ಬರೆದಿರೋ ವಿಷಯಗಳ ಬಗ್ಗೆನೇ ಪ್ರಶ್ನೆಗಳನ್ನ ಕೇಳ್ತಾರೆ. ಮುಂದಿನ ಸ್ಟೇಷನ್ ಇಂಟರ್ಪ್ರಿಟೇಷನ್. ಇಲ್ಲಿ ಒಂದು ವಸ್ತು ಅಥವಾ ಒಂದು ಸನ್ನಿವೇಶವನ್ನ ಕೊಟ್ಟು ಅದನ್ನ ಗುರುತಿಸಿ ಅದರ ಉದ್ದೇಶ ಏನು ಅಂತ ಬರೆಯಕ್ ಹೇಳ್ತಾರೆ. ನೀವು ಕ್ಲಿನಿಕಲ್ ಉಪಕರಣಗಳನ್ನ ಎಷ್ಟು ಬೇಗ ಗುರುತಿಸ್ತೀರಾ ಅನ್ನೋದನ್ನ ಇಲ್ಲಿ ನೋಡ್ತಾರೆ. ಉದಾಹರಣೆಗೆ, ಒಂದು ಬಯೋಮೆಡಿಕಲ್ ವೇಸ್ಟ್ ಬಿನ್ ಇಟ್ಟು ಅದರ ಬಣ್ಣ ಯಾವುದು ಮತ್ತು ಅದನ್ನ ಯಾಕೆ ಬಳಸ್ತಾರೆ ಅಂತ ಗುರುತಿಸೋಕೆ ಕೇಳಬಹುದು. ಇದರಿಂದ ನಿಮಗೆ ನಿಯಮಗಳು ಎಷ್ಟು ಚೆನ್ನಾಗಿ ಗೊತ್ತಿದೆ ಅನ್ನೋದು ತಿಳಿಯುತ್ತೆ. ಕೊನೆಯದಾಗಿ ಇನ್ನೊಂದು ಪ್ರೊಸೀಜರ್ನ ಮಾಡಿ ತೋರಿಸಬೇಕು. ಇಲ್ಲಿ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಓದಿದ ಹಾಗೆ ಪ್ರತಿಯೊಂದು ಸ್ಟೆಪ್ನೂ ನಿಖರವಾಗಿ ಫಾಲೋ ಮಾಡಿ ನಿಮ್ಮ ಕೌಶಲ್ಯವನ್ನ ಪ್ರದರ್ಶಿಸಬೇಕು. ಇಲ್ಲಿಯವರೆಗೆ ಹೇಳಿದ ನಿರ್ದಿಷ್ಟ ಕೆಲಸಗಳನ್ನ ಬಿಟ್ಟು ಎಕ್ಸಾಮ್ನಲ್ಲಿ ಯಶಸ್ಸು ಗಳಿಸೋಕೆ ಮುಖ್ಯವಾಗಿ 3 ವಿಷಯಗಳು ಬೇಕು. ಮೊದಲನೆಯದು ತಯಾರಿ. ಟೆಕ್ಸ್ಟ್ ಬುಕ್ನಲ್ಲಿರೋ ಎಲ್ಲಾ ಪ್ರೊಸೀಜರ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ ಕೂಡ ನಿಮ್ಮ ನೆನಪಿನಲ್ಲಿರಬೇಕು. ಎರಡನೇದು ನಿಮ್ಮ ನೋಟ. ನಿಮ್ಮ ಜ್ಞಾನದಷ್ಟೇ ನೀವು ವೃತ್ತಿಪರವಾಗಿ ಕಾಣೋದು ಮುಖ್ಯ. ನೀಟಾಗಿ ಇಸ್ತ್ರಿ ಮಾಡಿದ ಯೂನಿಫಾರ್ಮ್, ಸರಿಯಾದ ಶೂಸ್ ಮತ್ತೆ ನಿಮ್ಮ ಐಡಿ ಕಾರ್ಡ್ ಇವೆಲ್ಲವೂ ನೀವು ನಿಮ್ಮ ಕೆಲಸವನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ ಅಂತ ತೋರಿಸುತ್ತೆ. ಮತ್ತು ಕೊನೆಯದಾಗಿ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ, ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ಟೆನ್ಷನ್ ಕಡಿಮೆ ಮಾಡಿಕೊಂಡು ಕೂಲಾಗಿ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಖಂಡಿತ ಚೆನ್ನಾಗಿರುತ್ತೆ. ಈ ಎಲ್ಲಾ ಮಾಹಿತಿಯನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ
ಪ್ರಾಕ್ಟಿಕಲ್ ಪರೀಕ್ಷೆ ಅನ್ನೋದು ಕೇವಲ ಒಂದು ಎಕ್ಸಾಮ್ ಆಗಿ ಉಳಿಯಲ್ಲ, ಬದಲಾಗಿ ನಿಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನ ತೋರ್ಸೋಕೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶ ಆಗತ್ತೆ. ಆಲ್ ದ ಬೆಸ್ಟ್.